ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಇತ್ತೀಚೆಗಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು. ಸುಮಾರು 40 ನಿಮಿಷಗಳ ಕಾಲ ದೇವೇಗೌಡರ ಜೊತೆ ವಿಜೇಂದ್ರ ಅವರು ಚರ್ಚೆಯನ್ನು ನಡೆಸಿದರು. ದೇವೇಗೌಡರ ನಿವಾಸಕ್ಕೆ ವಿಜೇಂದ್ರ ದಿಢೀರನ್ನೇ ಭೇಟಿ ಕೊಟ್ಟಿದ್ದೇಕೆ, ಆ 40 ನಿಮಿಷಗಳ ಕಾಲ ದೇವೇಗೌಡರ ಜೊತೆ ವಿಜೇಂದ್ರ ಚರ್ಚೆ ನಡೆಸಿದ್ದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ವೀಕ್ಷಕರೇ, JDS ಜೊತೆಗಿನ ಮೈತ್ರಿ ಬಗ್ಗೆ ವಿಜೇಂದ್ರ ಅವರಿಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು ಗುಪ್ತವಾಗಿಯೂ ಉಳಿದಿಲ್ಲ. ಏಕೆ ಅಂತ ಅಂದರೆ, ಇದೇ ಮೈತ್ರಿ ಏನಾದರೂ ವಿಧಾನಸಭಾ ಚುನಾವಣೆಯಲ್ಲಿ ಮುಂದುವರೆದರೆ BJP ಮಿತ್ರಕೂಟ ಪಕ್ಷ JDS ಜೊತೆ ಏನಾದರೂ ಚುನಾವಣೆ ಆಗಿದ್ದರೆ ಆಗ ಧರ್ಮಸಂಕಟ ಶುರುವಾಗುತ್ತೆ. ಏಕೆ ಅಂತ ಅಂದರೆ, ಅಧಿಕಾರ ಹಿಡಿಯುವಂಥ ಸಂದರ್ಭದಲ್ಲಿ ಕಚ್ಚಾಟಗಳು ಶುರುವಾಗುತ್ತೆ. ಆಗ HD ಕುಮಾರಸ್ವಾಮಿ ಅವರು ನಾನು ಕೂಡ CM ಆಗ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರೆ ಮುಂದೆ ಬಂದರೆ ಆಗ ನಿಜಕ್ಕೂ ಸಂಕಷ್ಟ ಶುರುವಾಗುತ್ತೆ. ಆಗ ಯಾರು CM ಆಗ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಹೀಗಾಗಿ ಬಿ ವೈ ವಿಜೇಂದ್ರ ಅವರು JDSನಿಂದ ಅಂತರವನ್ನು ಕಾಪಾಡಿಕೊಂಡಿದ್ದರು. ಮೊನ್ನೆ ತಾನೇ ಹಲವಾರು ಒಂದು ಪ್ರತಿಭಟನೆಗಳನ್ನು ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಕೂಡ ವಿಜೇಂದ್ರ ಅವರು JDS ಜೊತೆ ಹೋಗಲಿಲ್ಲ. ಧರ್ಮಸ್ಥಳ ವಿಚಾರವಾಗಿ BJP 2 ಬಾರಿ ಧರ್ಮಸ್ಥಳ ಛಲವನ್ನು ಕೈಗೊಳ್ತು. ಆದರೆ JDS ಜೊತೆ ಯಾವುದೇ ಕಾರಣಕ್ಕೂ ಕೈ ಜೋಡಿಸಲಿಲ್ಲ. ಅಷ್ಟೇ ಅಲ್ಲ, ನಮಗೆ JDSನ ಮೈತ್ರಿ ಯಾಕೆ ಅಂತ ದಿಲ್ಲಿಗೆ ಸಂದೇಶವನ್ನು ಸಹಿತ ವಿಜೇಂದ್ರ ಕಳಿಸ್ತಾ ಇದ್ದರು. ಏಕೆಂತ ಅಂದರೆ, ಇವತ್ತೇ ಎಲೆಕ್ಷನ್ ನಡೆದರೂ ಕೂಡ ನಾವು ಸ್ವಯಂ ಬಲದ ಮೇಲೆ ಆರಾಮಾಗಿ ನಾವು ಚುನಾವಣೆ ಗೆಲ್ತೇವೆ ಅನ್ನುವಂಥ ಕಾನ್ಫಿಡೆನ್ಸ್ ವಿಜೇಂದ್ರ ಅವರಲ್ಲಿತ್ತು. ಇದೇ ಕಾರಣಕ್ಕೆ ನಮಗೆ JDS ಜೊತೆ ಮೈತ್ರಿ ಬೇಡ ಅನ್ನುವಂತಹ ಮನೋಭಾವನೆಯಲ್ಲಿ ವಿಜೇಂದ್ರ ಇದ್ದರು. ವಿಜೇಂದ್ರ ಏನೋ JDSನ್ನು ಬಿಟ್ಟು ನಾವು ಕಾಂಗ್ರೆಸ್ಸನ್ನು ಆರಾಮಾಗಿ ಸೋಲಿಸ್ತೇವೆ, ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಇದ್ದರು. ಬಟ್ ಆದರೆ ವಿಜೇಂದ್ರ ವಿರುದ್ಧ BJPಯಲ್ಲಿ ಒಂದು ಗುಂಪು ಸದಾ ಆ್ಯಕ್ಟಿವ್ ಆಗಿದೆ. ದಿನಕ್ಕೊಬ್ಬರಂತೆ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಿದ್ದ ವಿರೋಧಿಗಳ ಗುಂಪು ವಿಜೇಂದ್ರ ವಿರುದ್ಧ ಕಂಪ್ಲೇಂಟನ್ನು ಕೊಡ್ತಾನೇ ಇದೆ. ಹೀಗಾಗಿ ವಿಜೇಂದ್ರ ಕೂಡ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಈಗ ಕಳೆದ ಕೆಲವು ದಿನಗಳ ಹಿಂದೆ BJPಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ತಾರೆ ಅನ್ನುವಂತಹ ಮಾತುಗಳು ಸಹಿತ ದಟ್ಟವಾಗಿ ಹರಿದಾಡಿದ್ದು. ಬಟ್ ಇದ್ಯಾವುದು ಕೂಡ ಆಗಲಿಲ್ಲ. ಈಗ ಪ್ರೆಸೆಂಟ್ ಕೂಡ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹಲವು ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರನ್ನು BJP ಹೈಕಮಾಂಡ್ ಘೋಷಣೆ ಮಾಡಿದೆ. ಬಟ್ ಆದರೆ ವಿಜೇಂದ್ರ ವಿಚಾರದಲ್ಲಿ BJP ಇನ್ನೂ ತಟಸ್ಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೇ ನಿರ್ಧಾರವನ್ನು ಇನ್ನೂ ಕೈಗೊಂಡಿಲ್ಲ. ಇನ್ನು 6 ವರ್ಷಕ್ಕಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಇನ್ನು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದರು, ಒಂದಿಷ್ಟು ದೂರನ್ನು ಸಹಿತ ಕೊಟ್ಟಿದ್ರು ಅನ್ನುವಂತಹ ಮಾತುಗಳು BJP ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇಷ್ಟೇ ಅಲ್ಲದೆ JDS ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ವಿಜೇಂದ್ರ ವಿಷಯದಲ್ಲಿ ಅಸಹನೆ ಹೊಂದಿದ್ದಾರೆ ಎಂಬ ವರ್ತಮಾನ ವಿಜೇಂದ್ರ ಅವರ ಕಿವಿಗೆ ಬೀಳತೊಡಗಿದ್ದು. ಇಂತಹ ಸುದ್ದಿಗಳು ಯಾವಾಗ ವಿಜೇಂದ್ರ ಕಿವಿಗೆ ಬಿತ್ತೋ ವಿಜೇಂದ್ರ ರಪ್ಪಂತ ಎಚ್ಚೆತ್ತುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ JDS ಜೊತೆಗಿನ ಮೈತ್ರಿ ಸಂಬಂಧ ಈಗ ಪಾಸಿಟಿವ್ ಸಿಗ್ನಲನ್ನು ತೋರಿಸ್ತಾ ಇದ್ದಾರೆ. ಯಾವಾಗ ವಿಜೇಂದ್ರ JDS ವಿಚಾರದಲ್ಲಿ ಸಾಫ್ಟ್ ಆದರೂ, ಯಾವಾಗ ಪಾಸಿಟಿವ್ ಸಿಗ್ನಲನ್ನು ಕೊಟ್ಟರು, ಹಾಗೆ JDS ಪಾಳ್ಯದಲ್ಲಿ ಕೂಡ ಪಾಸಿಟಿವ್ ಸಿಗ್ನಲ್ಗಳು ಬರ್ತಾ ಇವೆ. ಅದರಲ್ಲೂ ಮುಖ್ಯವಾಗಿ ದಿಲ್ಲಿಯಿಂದ ಬರ್ತಿದ್ದಂತಹ ಕೆಲ ಸಂದೇಶಗಳು ವಿಜೇಂದ್ರ ಅವರನ್ನು ಖುಷಿಯಾಗುವಂತೆ ಮಾಡಿವೆ. ಮೂಲಗಳ ಪ್ರಕಾರ ತಮ್ಮ ಬಳಿ ವಿಜೇಂದ್ರ ಅವರ ಬಗ್ಗೆ ಕಂಪ್ಲೇಂಟ್ ತರ್ತಿದ್ದಂತಹ ರಾಜ್ಯ BJPಯ ಕೆಲ ನಾಯಕರಿಗೆ ಕುಮಾರಸ್ವಾಮಿ ಸಪೋರ್ಟ್ ಮಾಡ್ತಿಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ವಿಜೇಂದ್ರ ರಾಜ್ಯಾಧ್ಯಕ್ಷರಾದರೆ JDS ಜೊತೆಗಿನ ಮೈತ್ರಿಗೆ ಅಡ್ಡಗಾಲು ಹಾಕ್ತಾರೆ, ನಿಮ್ಮ ಬಗೆಗೆ ಸಂಪೂರ್ಣವಾಗಿ ನೆಗೆಟಿವ್ ಮಾತನಾಡ್ತಾರೆ ವಿಜೇಂದ್ರ ಅಂತ ಒಂದಿಷ್ಟು ರಾಜ್ಯ BJPಯ ನಾಯಕರು ಕುಮಾರಸ್ವಾಮಿಗೆ ಒಂದಿಷ್ಟು ಪಿನ್ನನ್ನು ಇಟ್ಟಿರುವಂಥದ್ದು. ಬಟ್ ಆದರೆ ಅಂತಹ ನಾಯಕರಿಗೆ ಕುಮಾರಸ್ವಾಮಿ ಮುಖಕ್ಕೆ ಹೊಡೆದಂತೆ ಮಾತನಾಡಿದ್ದಾರೆ. ನನಗೆ BJP ಮಿತ್ರ ಪಕ್ಷವಾಗಿದೆ, ನಾನು BJP ಜೊತೆಗಿದ್ದಾನೇ ಹೊರತು BJPಯ ಭಿನ್ನ ಮತರ ಜೊತೆಗಿಲ್ಲ ಅಂತ ಕುಮಾರಸ್ವಾಮಿಯವರು BJPಯ ಕೆಲವೊಂದಿಷ್ಟು ವಿರೋಧ ಬಣದ ನಾಯಕರಿಗೆ ಸರಿಯಾಗಿ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಂತರ ವಿಜೇಂದ್ರ ಅವರು JDS ಜೊತೆಗಿನ ಮೈತ್ರಿ ಆಗಿರ್ಬೋದು, JDS ಜೊತೆಗಿನ ಸಂಬಂಧದ ಬಗ್ಗೆ ಆಗಿರ್ಬೋದು ಸಂಪೂರ್ಣವಾಗಿ ಖುಷ್ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ವಿಜೇಂದ್ರ ಇದ್ದಕ್ಕಿದ್ದಂತೆ ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ, ಹಾಗೆಯೇ JDS ಜೊತೆಗಿನ ಮೈತ್ರಿ ಬಗ್ಗೆ ವಿಜೇಂದ್ರ ಯಾಕೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದರೆ, ಮುಖ್ಯವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು CM ಹುದ್ದೆಯ ರೇಸ್ನಿಂದ ಹೊರಗು ಇದ್ದಾರೆ ಅನ್ನುವಂತಹ ಸುಳಿವು ವಿಜೇಂದ್ರಗೆ ಸಿಕ್ಕಿರುವಂಥದ್ದು. ಹಾಗೆಯೇ ಭವಿಷ್ಯದ JDS ಅಧಿನಾಯಕನಾಗಿ ನಿಖಿಲ್ ಕುಮಾರಸ್ವಾಮಿ ಹೊರಹೊಮ್ಮುತ್ತಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ರಾಜಕಾರಣಕ್ಕೆ ಬರುವುದಿಲ್ಲ, ಅವರು CM ಹುದ್ದೆಯ ರೇಸ್ನಿಂದ ಕೂಡ ಹೊರಗಿದ್ದಾರೆ ಅನ್ನುವಂಥದ್ದು ವಿಜೇಂದ್ರಗೆ ಸಿಕ್ಕಿರುವಂಥ ಸುಳಿವು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳೆಯಬೇಕಾಗಿದೆ. ಹೀಗಾಗಿ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಟ್ಟಾಭಿಷೇಕವನ್ನು ಮಾಡಲೇಬೇಕು ಅಂತ HD ಕುಮಾರಸ್ವಾಮಿ ಹಾಗೂ HD ದೇವೇಗೌಡರು ಪಣ ತೊಟ್ಟಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನು ಸಂಘಟನೆ ಮಾಡ್ತಾ ಇರುವಂತಹ
ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಗೆಲ್ಲುವಂತಹ 60 ಕ್ಷೇತ್ರಗಳಲ್ಲಿ ಯಾತ್ರೆಯನ್ನು ಮಾಡಿದ್ದಾರೆ. ಪಕ್ಷವನ್ನು ಸಂಘಟನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಪಕ್ಷದೊಳಗಿನ ಆಂತರಿಕ ಸಂಘರ್ಷಗಳನ್ನು ನಿವಾರಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಗೆಲುವು ಎಲ್ಲಿ ಸಿಗುತ್ತೆ ಅನ್ನುವಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಪಕ್ಷ ಸಂಘಟನೆಗೆ ಮುಂದಾಗಿರುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷಕ್ಕೆ ಹಾಗೂ ಅಧ್ಯಕ್ಷ ಸ್ಥಾನಕ್ಕೆ ಸ್ಟಾರ್ ಇಮೇಜ್ ಕೊಡಬಲ್ಲಂತಹ ಶಕ್ತಿ ನಿಖಿಲ್ ಕುಮಾರಸ್ವಾಮಿ ಬಿಟ್ಟರೆ ಬೇರೆ ಯಾರೂ ಪಕ್ಷದಲ್ಲಿ ಇಲ್ಲ ಅನ್ನುವಂಥದ್ದು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರಿಗೆ ದಟ್ಟವಾಗಿರುವಂಥದ್ದು. ಇದೇ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮುಂದಿನ ಚುನಾವಣೆಗೆ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ದೊಡ್ಡಗೌಡರ ನಿರ್ಧಾರ ಆಗಿರುವಂಥದ್ದು. ಇದೇ ಈಗ ವಿಜೇಂದ್ರ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಭವಿಷ್ಯದ ರಾಜಕಾರಣ ತಮಗೆ ಹೇಗೆ ಪ್ಲಸ್ ಆಗಲಿ ಅನ್ನುವಂಥದ್ದು ವಿಜೇಂದ್ರ ಅವರಿಗೆ ಕನ್ಫರ್ಮ್ ಆಗಿರುವಂಥದ್ದು. ಇದೇ ರೀತಿ ಕೆಲವು ದಿನಗಳ ಹಿಂದೆ ಕುಮಾರಸ್ವಾಮಿ ಭವಿಷ್ಯದ CM ಎಂಬ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಆ ಮಾತುಗಳು ಈಗ ಕಡಿಮೆ ಆಗಿರುವಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತಹ ಸನ್ನಿವೇಶ ಕೂಡ ಈಗ JDSನಲ್ಲಿ ಕಾಣ್ತಾ ಇರುವಂಥದ್ದು. ಇದೇ ಕಾರಣಕ್ಕೆ ಕಳೆದ ವಾರ JDS ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರನ್ನು ವಿಜೇಂದ್ರ ಅವರು ಭೇಟಿಯಾಗಿದ್ದರು. ಈ ಭೇಟಿ ವೇಳೆ ದೇವೇಗೌಡರು ವಿಜೇಂದ್ರ ಅವರಿಗೆ ಒಂದಿಷ್ಟು ಮೇಜರ್ ಟಿಪ್ಸನ್ನು ನೀಡಿದ್ದಾರೆ. ಏನು ಅಂತಂದರೆ, ಈ ಹಿಂದೆ ಮೈಸೂರು ಚಲೋ ಯಾತ್ರೆ ಸಂದರ್ಭದಲ್ಲಿ BJP ಹಾಗೂ JDS ಮಧ್ಯೆ ಯಾವ ರೀತಿ ಒಗ್ಗಟ್ಟು ಕಾಣಿಸಿತೋ ಅದು ಮತ್ತೆ ಮುಂದುವರಿಯಲಿ. ನೀವು ಮತ್ತು ನಿಖಿಲ್ ಕುಮಾರಸ್ವಾಮಿ ಒಗ್ಗೂಡಿ ಅಶ್ವಮೇಧ ಯಾತ್ರೆಯನ್ನು ಶುರು ಮಾಡಿ ಸಕ್ಸಸ್ ಆಗ್ತೀರಾ ಅನ್ನುವಂಥ ಮಾತನ್ನು ದೊಡ್ಡಗೌಡರು ವಿಜೇಂದ್ರ ಅವರಿಗೆ ಕೊಟ್ಟಿರುವಂಥದ್ದು. ಈ ವೇಳೆ ವಿಜೇಂದ್ರ ಕೂಡ ಪಾಸಿಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ನಾನು ಹಾಗೂ ನಿಖಿಲ್ ಕುಮಾರಸ್ವಾಮಿ ಇಬ್ಬರೂ ಕೂಡ ಮೈತ್ರಿಯನ್ನು ಮುಂದುವರಿಸ್ತೀವಿ, ಜೋಡತೆಗಳಾಗಿ ನಾವು ಎರಡೂ ಪಕ್ಷಗಳನ್ನು ಸಂಘಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ವಿಜೇಂದ್ರ ಈ ವೇಳೆ ಆಡಿರುವಂಥದ್ದು. ಇದೇ ಕಾರಣಕ್ಕೆ ವಿಜೇಂದ್ರ ಒಂದೇ ಕಾಲಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯುವಂಥ ಪ್ರಯತ್ನ ಮಾಡಿದರೆ, ಅಷ್ಟೇ ಅಲ್ಲದೆ JDS ಹಿಂದೆ ನಿಂತು ಆಡುತ್ತಿದ್ದ ಸ್ವಪಕ್ಷದ ನಾಯಕರಿಗೆ ವಿಜೇಂದ್ರ ಟಾಂಗ್ ಕೊಟ್ಟು ಸಮಾಧಾನವನ್ನು ಪಟ್ಕೊಂಡಿದ್ದಾರೆ. ಅಲ್ಲಿಗೆ ವಿಜೇಂದ್ರ ಮತ್ತು ನಿಖಿಲ್ ಅವರು BJP ಮಿತ್ರಕೂಟದ ಪಾಲಿಗೆ ಹೊಸ ಜೋಡೆತ್ತುಗಳಾಗುವ ಲಕ್ಷಣವನ್ನು ಕೊಟ್ಟಿರುವಂಥದ್ದು. ಈ ಮೂಲಕ BJPಯಲ್ಲಿ ಬಹಳ ತಿಂಗಳುಗಳಿಂದ ನಡೀತಿದ್ದಂತಹ ಹೈಡ್ರಾಮಕ್ಕೆ ಒಂದಿಷ್ಟು ಕೊನೆ ಬಿದ್ದಂತಾಗಿರೋದಂತೂ ಸತ್ಯ.